ಹೇ ಗೈಸ್, ವೆಲ್ಕಮ್ ಟು CMA IAS ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಈ ಒಂದು ವಿಡಿಯೋ ಮೂಲಕ ನಾವು ಏನು ನೋಡೋಕೆ ಕೊಟ್ಟಿದ್ವಿ ಅಂತಂದರೆ, ಒಂದು ಮ್ಯಾಥ್ಸ್ ಅಥವಾ ಒಂದು ಆಪ್ಟಿಟ್ಯೂಡ್ ಅಂತ ಏನಂತ ಕರಿತೀವಲ್ಲ ನಾವು, ಗಣಿತ ಅಂತೇಳಿ ಕರುವಂಥದ್ದು. ಇದರೊಳಗೆ ಬರುವಂಥ ಒಂದು ಇಂಪಾರ್ಟೆಂಟ್ ಚಾಪ್ಟರು ಯಾವುದಂತ ಕೇಳಿದರೆ ಕನ್ನಡದೊಳಗೆ ಸರಾಸರಿ ಅಂತ ಹೇಳ್ತೀವಿ. ಕನ್ನಡದೊಳಗೆ ಸರಾಸರಿ ಅಂತ ಹೇಳ್ತೀವಿ, ಅಥವಾ ಇಂಗ್ಲೀಷ್ ಒಳಗೆ ಎವರೇಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಎವರೇಜ್ ಅಂತ ಹೇಳ್ತೀವಿ. ಕನ್ನಡದೊಳಗೆ ಸರಾಸರಿ ಅಥವಾ ಇಂಗ್ಲೀಷ್ ಒಳಗೆ ಎವರೇಜ್ ಅಂತ ಕರಿತೀವಿ. ಈ ಒಂದು ಚಾಪ್ಟರ್ ಒಳಗಡೆ ಪ್ರೀವಿಯಸ್ ಇಯರ್ ಒಳಗಡೆ ಬಂದಂಥ ಒಂದು ಪ್ರಶ್ನೆಗಳನ್ನು, ಸುಮಾರು ಒಂದು 15 ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸ್ ಒಳಗಡೆ ಅನಲೈಸಿಸ್ ಮಾಡ್ತಾ ಹೋಗೋಣ. ಸೊ ಯಾವ ಥರ ಕ್ವಶನ್ಸ್ ಬರ್ತಾವೆ, ಅವ್ನು ಯಾವ ಥರ ಸಾಲ್ವ್ ಮಾಡ್ಬೇಕಂತೇಳಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಇದೆ, ಏನದ ಅಂದರೆ, ಒಂದು ತರಗತಿಯ 7 ವಿದ್ಯಾರ್ಥಿಗಳ ತೂಕ. ಒಂದು ತರಗತಿಯ 7 ವಿದ್ಯಾರ್ಥಿಗಳ ತೂಕ 54 kg, 78 kg, 43 kg, 82 kg, 67 kg ಮತ್ತು 42 kg ಮತ್ತು 75 kg ದಾಖಲಾಗಿವೆ. ಎಲ್ಲ ಹುಡುಗರ ತೂಕ ಎಷ್ಟು, ಸರಾಸರಿ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಏನು ಮಾಡೋಂಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ಯಾವನೇ ಕೊಟ್ಟಾರಲ್ಲ ಅವ್ನು ಕೂಡಿಸ್ಕೋಬೇಕು. ಏನೇನು ಕೊಟ್ಟಾರಲ್ಲ ಅವನ್ನ ಕೂಡಿಸ್ಕೋಬೇಕು. 54 ಕ್ಲಿಯರಾಗಿ ಬರ್ಕೋತೀನಿ ನೋಡ್ರಿಲ್ಲ. ಸೊ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ, 54 + 78 + 43, ಆಮೇಲೆ ಇಲ್ಲಿ 82 ಕೊಟ್ಟಾರ. ನೆಕ್ಸ್ಟ್ 82 ಫುಲ್ ವಜ್ ಅದ ಹುಡುಗ. ನೆಕ್ಸ್ಟು 67, 42, 67 + 42, ಆಮೇಲೆ ಎಷ್ಟಿದೆ ಅಂದರೆ 75 ಇದೆ. ಡಿವೈಡೆಡ್ ಬೈ ಮಾಡಬೇಕು. ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕಂದ್ರೆ, ಎಷ್ಟು ಸಂಖ್ಯೆಗಳು ಕೊಟ್ಟಾರಲ್ಲ, 1 2 3 4 5 6 7 ಸಂಖ್ಯೆ ಕೊಟ್ಟಾರ, ಎಲ್ಲ ಡಿವೈಡ್ ಮಾಡ್ಬೇಕು. ಸೊ ಇವನ್ನೆಲ್ಲ ಕೂಡಿಸ್ಕೊಂಡಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತದೆ ಅಂತ ಕೇಳಿದ್ರೆ 441 ಬರ್ತದೆ. ಆನ್ಸರ್ ಎಷ್ಟು ಬರುತ್ತೆ? 441. ಎಷ್ಟನ್ನು ಕೂಡಿಸ್ಕೊಂಡಾಗ ಆನ್ಸರ್ ಎಷ್ಟು ಬರ್ತದೆ ಅಂದರೆ 441 ಬರುತ್ತೆ. ಡಿವೈಡೆಡ್ ಬೈ 7 ಮಾಡ್ತೀವಿ. 7 1 7 6 ಮಾಡ್ತೀವಿ. 7 6 42 ಆಗ್ತದೆ. ಮತ್ತು ಹೊಳ್ಳಿ 2 ಉಳಿದಿರುತ್ತೆ, ಕ್ಯಾರಿ ಆಗ್ತದೆ, 21 ಆಗ್ತದೆ. 7 3 ಆಗ್ತದೆ. ಸೊ ಆನ್ಸರ್ ಎಷ್ಟು ಬರುತ್ತೆ? 63 ಉತ್ತರ ಬರುವಂಥದ್ದು ನೋಡ್ತೀವಿ ಇಲ್ಲಿ 63. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಅಂದರೆ ಆಪ್ಷನ್ ಎ ಅಂತ ಕರಿತೀವಿ. 63 ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಕ್ವಶನ್ ಇನ್ನೊಂದು ಸತ ನೋಡ್ಕೋರಿ ಅಂತ ಹೇಳ್ತಾ ಕ್ಲಿಯರ್ ಆಗಿ. ಸೊ ಈ ಟೈಪ್ಸ್ ಒಂದು ಬರುವಂಥದ್ದು. ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿಲ್ಲ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, 385 441 876 221 536 46 291 428 ಈ ಗುಂಪಿನ ಅಂಕಗಳ ಸರಾಸರಿ ಕಂಡುಹಿಡ್ರಿ ಅಂತೇಳಿ ಕೇಳ್ತಾರೆ. ಸೊ ಫಸ್ಟಿಗೆ ಏನು ಮಾಡೋಂಗಿಲ್ಲ, ಸರಾಸರಿ ಕಂಡುಹಿಡ್ರಿ ಅಂದಾಗ ಇವನಷ್ಟನ್ನು ಕೂಡಿಸ್ಕೋಬೇಕು. ಸೊ ಕೂಡಿಸ್ಕೊಳ್ಳೋಣ. 385 + 441 + 876 + 221 + 536 + 46 ಕೆಳಗಡೆ ಬರ್ತೀನಿ ರೀ. 46 + 291 + 428. ಸೊ ಇವನ್ನೆಲ್ಲನೂ ಕೂಡಿಸ್ಕೊಂಡಾಗ ಎಷ್ಟು ಬರ್ತದೆ ನಮ್ಮದು ಉತ್ತರ ಅಂತ ಕೇಳಿದ್ರೆ 3224 ಉತ್ತರ ಬರ್ತದೆ. ಸೊ ಅಷ್ಟನ್ನು ಕೂಡಿಸ್ಕೊಂಡಾಗ 3224 ಬರ್ತದೆ. ಸೊ ಎಷ್ಟದಾವ ಎನಿಸ್ಕೋರಿ? 1 2 3 4 5 6 7 8. ಸೊ ಟೋಟಲ್ 8 ಇದಾವೆ. ಸೊ 8ರಲ್ಲಿ ಡಿವೈಡ್ ಮಾಡಿರಿ. 8 1 8 4 32 ಅಂತ ಕರಿತೀವಿ. 8 4 32. 8 ಆದಮೇಲೆ 0 ತೊಗೋಬೇಕು, ಏನಿಲ್ಲ ಅಂದರೆ 0 ತೊಗೋಬೇಕು. ನೆಕ್ಸ್ಟ್ ಎಷ್ಟಲೇ ಬರ್ತದೆ? 3 24. 8 3 24 ಅಂತ ಕರಿತೀವಿ. ಸೊ ಉತ್ತರ ಎಷ್ಟು ಬರ್ತಂದರೆ 403 ಬರುವಂಥದ್ದು. 403 ಬರುವಂಥದ್ದು. ಒಂದಷ್ಟು ಜನಕ್ಕೆ ಇಲ್ಲಿ 0 ಎದಕ್ಕೆ ತೊಗೊಂಡಾರ ಅನ್ನೋದು ತಿಳಿಯಂಗಿಲ್ಲ. ಸೊ ಇಲ್ಲಿ ಏನಾದರೂ ಒಂದು ಸಂಖ್ಯೆ ನಡುವೆ ಇದು ಡೈರೆಕ್ಟಾಗಿ ಬಂದರೆ 0 ತೊಗೋಬೇಕಾಗ್ತದೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. 403 ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಒಂದು ಕ್ವಶನ್ ನೋಡಿಲ್ಲ, ಏನಿದೆ ಅಂದರೆ 25A + 25B = 115 ಇದೆ. ಸೊ ಸಿಂಪಲ್ ಆಗಿ ಬರ್ಕೊಂಡ್ಬಿಟ್ಟು ಒನ್ ಟೈಮು. 25A + 25B = 115 ಇದೆ. ಸೊ 115 ಇದೆ. ಸೊ ನೆಕ್ಸ್ಟಿಗೆ 25 ಹೊರಗಡೆ ಕಾಮನ್ ತೊಗೋತೀನಿ. A + B ಅಂತ ಬರಿತೀನಿ. A + B = 115. ಸೊ ಈ ರೀತಿ ಬರುವಂಥದ್ದು. 25 ಒಂದು ಆ ಕಡೆ ಟ್ರಾನ್ಸ್ಫರ್ ಮಾಡಿದಾಗ A + B = 115 ಡಿವೈಡ್ ಬೈ 25 ಆಗುವಂಥದ್ದು. ಸೊ ಇಷ್ಟು ಬರ್ತದೆ. ಸೊ 5ರ ಮಗ್ಗಿ ಒಳಗೆ ಬರ್ತಾವೆ 2. 5 5 5 2 1 ಉಳಿತು, 15 ಆಗ್ತದೆ 3. ಸೊ ಎಷ್ಟು ಬರ್ತದೆ ಅಂದರೆ A + B = 23/5 ಬಂತು. A + B = 23/5 ಬಂತು. ಸರಾಸರಿ ಏನು ಅಂತ ಕೇಳಿದ್ದಾರೆ. ಸರಾಸರಿ ಏನು ಬರ್ತದೆ ಅಂತಂದರೆ, ಸರಾಸರಿ ಹೆಂಗೆ ಬರ್ತದೆ ಅಂದರೆ A + B / 2 ಅಂತ ಬರಿತೀವಿ ನಾವು ಸರಾಸರಿಗೆ. ಸೊ A + B ಅದ, ಇದನ್ನು ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದ್ರೆ ಇಲ್ಲೂ ಏನಾಗ್ತದೆ 1/2 ಮಲ್ಟಿಪ್ಲೈ ಆಗ್ತದೆ. ಮಲ್ಟಿಪ್ಲೈ ಆದಾಗ ಏನಾಗುತ್ತೆ ಅಂದರೆ
23 ಡಿವೈಡ್ ಬೈ 10 ಆಗ್ತದೆ. 23 ಡಿವೈಡ್ ಬೈ 10 ಆಗ್ತದೆ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 2.3 ಬರುವಂಥದ್ದು. ಆನ್ಸರ್ 2.3 ಬರುವಂಥದ್ದು. ಇಲ್ಲಿ ಆಪ್ಷನ್ ಒಳಗೆ ನೋಡ್ತೀವಿ ನಾವು, ಆಪ್ಷನ್ ಯಾವುದು ಕರೆಕ್ಟ್ ಇಲ್ಲ. ಆ್ಯಕ್ಚುಲಿ ಇದು ಆಪ್ಷನ್ 2.3 ಆಗಬೇಕಾಯಿತು. ಸೊ ಆನ್ಸರ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. 2.3 ಬರಬೇಕಾಗಿತ್ತು. ಸೊ ಆಪ್ಷನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಅದೊಂದು ಸ್ವಲ್ಪ ನೋಟ್ ಮಾಡ್ಕೊರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಕುಣಾಲ್ ಒಂದು ಅಂಗಡಿಯಿಂದ 65 ಪುಸ್ತಕಗಳನ್ನು 1,050 ರೂಪಾಯಿಗಳಿಗೆ, ಒಂದು ಅಂಗಡಿಯಿಂದ 1,050 ರೂಪಾಯಿಗಳಿಗೆ, ಇನ್ನೊಂದು ಅಂಗಡಿಯಿಂದ 50 ಪುಸ್ತಕಗಳನ್ನು 1,020 ರೂಗಳಿಗೆ ಕೊಂಡುಕೊಳ್ಳುತ್ತಾನೆ. ಕುಣಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ಸುಮಾರು 65 ಪುಸ್ತಕಗಳನ್ನ ಒಂದು ಅಂಗಡಿಯಿಂದ 1,050 ರೂಪಾಯಿ ಕೊಟ್ಟು ಕೊಂಡ್ಕೊತಾನೆ, ಇನ್ನೊಂದು ಅಂಗಡಿಯಿಂದ 50 ಪುಸ್ತಕಗಳನ್ನ 1,020 ರೂಪಾಯಿ ಕೊಟ್ಟು ಕೊಂಡ್ಕೊತಾನೆ. ಸೊ ಅದರ ಒಂದು ಪ್ರತಿ ಪುಸ್ತಕಕ್ಕೆ ಅವನು ಪಾವತಿಸೋ ಸರಾಸರಿ ಬೆಲೆ ಕೇಳಿದ್ದಾರೆ. ಕಂಡು ಹಿಡಿದ ಎಷ್ಟು ಈಸಿ ಅಂತಂದರೆ 1050 ಪ್ಲಸ್ ಎಷ್ಟು 1020 ಎರಡನ್ನು ಕೂಡಿಸ್ಕೊಂಡ್ವಿ, ಡಿವೈಡೆಡ್ ಬೈ ಟೋಟಲ್ ಪುಸ್ತಕಗಳು ಎಷ್ಟದಾವ, ಟೋಟಲ್ ನಾವು ಪಾವತಿಸಿದ ರೊಕ್ಕ ಟೋಟಲ್ ಮಾಡಬೇಕು, ಆಮೇಲೆ ನಾವು ಕೊಂಡಂಥ ಪುಸ್ತಕಗಳ ಸಂಖ್ಯೆನ ಟೋಟಲ್ ಮಾಡಬೇಕು. ಮಾಡಿದಾಗ ಇಲ್ಲಿ 65 ಪುಸ್ತಕಗಳ ಮೇಲ್ಗಡೆ ಆದರೆ ಕೆಳಗಡೆ ಎಷ್ಟಾಗ್ತದೆ 50 ಪುಸ್ತಕಗಳು ಆಗ್ತಾವೆ. ಓಕೆನಾ? ಸೊ ಇಷ್ಟು ಬರ್ತದೆ. ಆಮೇಲೆ ನೆಕ್ಸ್ಟ್ ಈಗ ಎರಡನ್ನೂ ಕೂಡಿಸ್ಕೊಂಡಾಗ ಎಷ್ಟಾಗುತ್ತೆ 2070 ಡಿವೈಡೆಡ್ ಬೈ 115 ಆಗುತ್ತೆ, ಡಿವೈಡ್ ಬೈ 115 ಆಗ್ತದೆ. ಸೊ ಇದನ್ನು ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ಅಂತಂದರೆ 115 115 18 ಬರ್ತದೆ. ಸೊ ಉತ್ತರ ಎಷ್ಟು ಬರುತ್ತೆ ಅಂದರೆ ನಮಗೆ 18 ಅನ್ನುವಂಥದ್ದು ಒಂದು ಉತ್ತರ ಬರ್ತದೆ. ಉತ್ತರ ಎಷ್ಟು ಬರ್ತದೆ ಅಂದರೆ 18 ಬರ್ತದೆ. ಸೊ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಮುಂದಿನೊಂದು ಎರಡು ಸಂಖ್ಯೆಗಳ ಸರಾಸರಿ ಏನಿದೆ XY ಇದೆ. ಅದರಲ್ಲಿ ಒಂದು ಸಂಖ್ಯೆ X ಆದರೆ ಎರಡು ಸಂಖ್ಯೆಗಳದಾವ, ಅದರ ಸರಾಸರಿ ಏನಿದೆ ಅಂದರೆ XY ಅಂತೆ. ಸರಾಸರಿ XY ಅಂತೆ. ಎರಡು ಸಂಖ್ಯೆಗಳದಾವ, ಆ ಸಂಖ್ಯೆಗಳ ಸರಾಸರಿ XY ಅಂತೆ. ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ, ಅದನ್ನು K ಅಂತ ಇಟ್ಕೊಳ್ಳಿ. ಗೊತ್ತಿಲ್ಲದ ಸಂಖ್ಯೆ K ಅಂತ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಒನ್ ಏನಿದೆ ಅಂದರೆ K ಮತ್ತು ಒಂದು ಸಂಖ್ಯೆ X ಆದರೆ ಡಿವೈಡ್ ಬೈ 2 ಆಗ್ತದೆ. ಸೊ ಇದರ ಒಂದು ಸರಾಸರಿ ಕಂಡು ಹಿಡ್ರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಮಾಡೋಣ. K ಪ್ಲಸ್ X ಈಸ್ ಈಕ್ವಲ್ ಟು 2 ಈಚೆ ಕಡೆ ಹೋದ್ರೆ ಮಲ್ಟಿಪ್ಲೈಡ್ ಆಗುತ್ತೆ 2XY ಆಗುತ್ತೆ. ಆಮೇಲೆ K ಈಸ್ ಈಕ್ವಲ್ ಟು 2XY ಮೈನಸ್ X ಬರ್ತದೆ. ಇದು ಪ್ಲಸ್ ಇದ್ದಿದ್ದು ಆಚೆ ಕಡೆ ಹೋದ್ರೆ ಮೈನಸ್ ಆಗ್ತದೆ. ಸೊ ಇದರ ಒಂದು ಫಾಲೋ ಮಾಡುವಂಥ ಒಂದು ರೂಲ್ ಯಾವುದಿದೆ ಅಂತ ನೋಡಿದ್ರೆ ಸೊ ಆಪ್ಷನ್ ಸಿ ಒಳಗಡೆ ನಮ್ಗೆ ಕಾಣುವಂಥದ್ದು. ಸೊ ಏನಿದೆ ಅಂದರೆ 2XY ಮೈನಸ್ X ಅನ್ನುವಂಥದ್ದು ನಮ್ಗೆ ಕಂಡು ಬರ್ತದೆ. ಸೊ ಇದು ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಇದು ಸುಮಾರು ಭಾಳ ಸತ ರಿಪೀಟ್ ಆಗಿದೆ ಈ ಒಂದು ಕ್ವಶನು. ನೆನಪಿಟ್ಕೋರಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. 20 ಸಂಖ್ಯೆಗಳ ಸರಾಸರಿ 0 ಆಗಿದ್ದರೆ, 20 ಸಂಖ್ಯೆಗಳ ಸರಾಸರಿ 0 ಆಗಿದ್ದರೆ ಅವುಗಳಲ್ಲಿ ಹೆಚ್ಚಾದರೆ 0ಗಿಂತ ಹೆಚ್ಚಾದವು ಎಷ್ಟು? ಅವುಗಳೇ ಹೆಚ್ಚಾದರೆ 0ಗಿಂತ ಹೆಚ್ಚಾದವು ಎಷ್ಟು? ಸೊ ಈಗ ಏನಿದೆ ಅಂದರೆ 20 ಸಂಖ್ಯೆಗಳ ಸರಾಸರಿ ಎಷ್ಟಿದೆ? 0 ಇದೆ ಅಂತೆ. ಸೊ ಕ್ಲಿಯರಾಗಿ ಹೇಳ್ಬಿಟ್ಟಾನ, 20 ಸಂಖ್ಯೆಗಳ ಸರಾಸರಿ 0 ಇದೆ ಅಂತ. ಸೊ ಮ್ಯಾಕ್ಸಿಮಮ್ ಎಷ್ಟು ಸಂಖ್ಯೆಗಳು 0ಕ್ಕಿಂತ ಹೆಚ್ಚಿನೂ ಬರ್ತಾವೆ ಅದರೊಳಗೆ ಅಂತ ಕೇಳಿದ್ದಾರೆ. ಸೊ 0ಕ್ಕಿಂತ ಹೆಚ್ಚಿನೂ ಅಂದರೆ ಪಾಸಿಟಿವ್ ಇರುವಂಥ ಯಾವ್ಯಾವ ಬರ್ತಾವೆ ಅಂತ ಕೇಳಿದ್ದಾರೆ. ಸೊ ಎಷ್ಟು ಬರ್ಬೋದು ಅಂದರೆ 19 ಸಂಖ್ಯೆಗಳನ್ನ ನಾವು ಮ್ಯಾಕ್ಸಿಮಮ್ ತೊಗೋಬೋದು. 0ಕ್ಕಿಂತ ಜಾಸ್ತಿ ಇರುವ 19 ತೊಗೋಬೋದು. ಲಾಸ್ಟಿಗೆ 19 ಸಮ್ ಎಷ್ಟು ಬರ್ತದಲ್ಲ ಅದ ಒಂದು ಸಂಖ್ಯೆನ ನಾವು ಮೈನಸ್ ಒಳಗಡೆ ಏನು ಮಾಡಿಬಿಡೋದು 20ನೇ ಒಂದು ಸಂಖ್ಯೆ ಅಂತ ತೊಗೊಂಡ್ಬಿಟ್ರೆ ಸರಾಸರಿ 0 ಆಗಿ ಹೋಗ್ತದೆ. ಸೊ ಇದು ಒಂದು ಲಾಜಿಕಲ್ ಕ್ವಶನು, ಸಿಂಪಲ್ ಆಗಿ ಆನ್ಸರ್ ಮಾಡುವಂಥ ಒಂದು ಕ್ವಶನು. ನೆಕ್ಸ್ಟ್ ಒಂದು ಕ್ವಶನು ನೋಡೋಣ. 5ರಿಂದ ಭಾಗಿಸಲ್ಪಡುವ 6ರಿಂದ 34ರವರೆಗೆ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಈಸಿ ಕ್ವಶನ್ ಅದ. ಸೊ ಈಸಿಯಾಗಿ ಹೆಂಗೆ ಮಾಡೋದು ನೋಡ್ರಿ. 6ರಿಂದ 34 ಒಳಗಡೆ 5ರಿಂದ ಭಾಗ ಹೋಗುವಂಥ ಸಂಖ್ಯೆಗಳು ಯಾವ್ಯಾವ ಅದ ಅವ್ನು ನೋಡುದು ಫಸ್ಟಿಗೆ. ಸೊ ಫಸ್ಟಿಗೆ 5 ಬರೋಂಗಿಲ್ಲ, ಬಿಕಾಸ್ 6ರಿಂದ ಕೇಳಿದಾರೆ 10 ಬರ್ತದೆ. 10 ಆದ ಕೂಡಲೇ 15 ಬರುತ್ತೆ. 15 ಆದ ಕೂಡಲೇ 20 ಬರ್ತದೆ. 20 ಆದ ಕೂಡಲೇ 25 ಬರ್ತದೆ. 25 ಆದ ಕೂಡಲೇ 30 ಬರ್ತದೆ. 35 ಬರೋಂಗಿಲ್ಲ, ಯಾಕಂದ್ರೆ 34ವರೆಗೆ ಕೇಳಿದ್ದಾರೆ. ಕೇವಲ 34ವರೆಗೆ ಕೇಳಿದ್ರಿಂದ ಸೊ ಇಷ್ಟ ಮಾಡ್ತೀವಿ. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳದ 1 2 3 4 5 ಡಿವೈಡ್ ಬೈ 5 ಮಾಡ್ತೀವಿ. ಸೊ ಕೂಡಿಸ್ಕೊಳ್ಳೋಣ. 20 ಒಂದು 30 ಆಗ್ತದೆ. 30 60 ಆಯಿತು. 60ಕ್ಕೆ 15 ಕೂಡಿಸಿದರೆ ಎಷ್ಟಾಗ್ತದೆ? 75 ಆಗ್ತದೆ. 75ಕ್ಕೆ 25 ಕೂಡಿಸಿದ್ರೆ 100 ಆಗ್ತದೆ. ಸೊ 100 ಡಿವೈಡ್ ಬೈ 5. ಸೊ ಉತ್ತರ ಎಷ್ಟು ಬರ್ತದೆ? 5 1 5 2 20 ಬರುವಂಥದ್ದು. ಆನ್ಸರ್ ವಿಲ್ ಬಿ 20 ಬರ್ತದೆ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, 20 ಅಂತ ಹೇಳ್ತೀವಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್, 20 ಅಂತ ಹೇಳ್ತೀವಿ. ಮುಂದಿನ ಒಂದು ಪ್ರಶ್ನೆ ನೋಡಿಲ್ಲ. ನೆಕ್ಸ್ಟ್ ಒಂದು ಕ್ವಶನು. ಮೊದಲ 11 ಸ್ವಾಭಾವಿಕ ಸಂಖ್ಯೆಗಳ ಸಮಾಂತರ ಮಾಧ್ಯಮವೇನು? ಮಧ್ಯಮ ಅಂತಂದರೆ ಸೊ ಇನ್ನೊಂದಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಮಧ್ಯಮ ಅಂತಂದರೆ ಸರಾಸರಿ. ಮಧ್ಯಮ ಅಂದರೆ ಏನಂತ ಕೇಳಿದ್ರೆ ಸರಾಸರಿ ಅಂತ ಹೇಳ್ತೀವಿ. ಸೊ ಕನ್ಫ್ಯೂಸ್ ಆಗುವಂಥ ವರೀಸ್ ಏನಿಲ್ಲ. ಮಧ್ಯಮ ಅಂದರೆ ಸರಾಸರಿ ಅಂತ ಕರಿತೀವಿ.
ಸೊ ಇದರ ಒಂದು ಕ್ವಶನ್ ನೋಡೋಣ ಏನಂತೇಳಿ. 11 ಸ್ವಾಭಾವಿಕ ಸಂಖ್ಯೆಗಳ ಸಮಾಂತರ ಮಧ್ಯಮವೇನು. ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ 1ರಿಂದ ಸ್ವಾಭಾವಿಕ ಸಂಖ್ಯೆ ಅಂದರೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇಂಗ್ಲೀಷ್ ಒಳಗೆ ಕೇಳೋರು ಯಾರ ಇದ್ರು ಸ್ವಾಭಾವಿಕ ಸಂಖ್ಯೆಗೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಸ್ವಾಭಾವಿಕ ಸಂಖ್ಯೆಗಳು 1, 2, 3. ಸೊ ಲೈಕ್ ಈ ಥರ 11ರ ಮಟ್ಟ ಇರುವಂಥ ಸಂಖ್ಯೆಗಳ ಒಂದು ಮೊತ್ತ ಕಂಡುಹಿಡಬೇಕು, ಡಿವೈಡೆಡ್ ಬೈ 11 ಮಾಡಬೇಕು. ಸೊ ಈ ಸ್ವಾಭಾವಿಕ ಸಂಖ್ಯೆಗಳ ಒಂದು ಮೊತ್ತವನ್ನು ಕಂಡುಹಿಡೋಕೆ ಒಂದು ಫಾರ್ಮುಲಾ ಅದ. ಏನಂತ ಫಾರ್ಮುಲಾ ಕೇಳಿದರೆ n × n+1 ಡಿವೈಡೆಡ್ ಬೈ 2 ಅನ್ನುವಂಥ ಒಂದು ಫಾರ್ಮುಲಾ. n × n+1 ಡಿವೈಡ್ ಬೈ 2 ಅಂತ ಹೇಳಿ. ಸೊ n ಅಂದರೆ ಒಟ್ಟು ಎಷ್ಟು ಸಂಖ್ಯೆಗಳು ಬೇಕಲ್ಲ ಅಷ್ಟು ಅಂತೇಳಿ. ಸೊ 11 ಇದೆ, 11 × 11+1 ಡಿವೈಡೆಡ್ ಬೈ 2 ಅಂತ ಕರಿತೀವಿ. ಡಿವೈಡ್ ಬೈ 2. ಸೊ 11 × 12 ಡಿವೈಡೆಡ್ ಬೈ 2 ಅಂದರೆ 2 1 2 6 11 6 ಎಷ್ಟು ಬರ್ತದೆ? 66 ಬರ್ತದೆ. ಸೊ ಇದು ನಮ್ಮ 11 ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 66 ಬರ್ತದೆ. ಡಿವೈಡೆಡ್ ಬೈ ಎಷ್ಟು ಮಾಡಬೇಕು? 11 ಮಾಡಬೇಕು. 11 1 11 6. ಸೊ ಆನ್ಸರ್ ವಿಲ್ ಬಿ ಎಷ್ಟು ಇರ್ತದೆ? ಆನ್ಸರು 6 ಬರುವಂಥದ್ದು. ಉತ್ತರ 6. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 6.0 ಅಥವಾ 6 ಅಂತ ಹೇಳ್ತೀವಿ. ಓಕೆ ಗೈಸ್, ಮುಂದಿನ ಒಂದು ಪ್ರಶ್ನೆ ನೋಡಿಲ್ಲ. ಏನಿದೆ ಪ್ರಶ್ನೆ ಅಂತ ಕೇಳಿದ್ರೆ 2, 7 ಮತ್ತು 6 ಮತ್ತು ಎಕ್ಸ್ರ ಸರಾಸರಿ 5 ಅಂತೆ. ಸೊ ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೋರಿ ಅಂತ ಹೇಳಿದಾರೆ ಫಸ್ಟ್ ಇದ್ರೊಳಗಡೆ. ಸೊ ಇಲ್ಲಿ ಮಾಡ್ಕೊಳ್ಳೋಣ. 2 + 7 + 6 + ಎಕ್ಸ್ ಇದರ ಒಂದು ಸರಾಸರಿ ಅಂದಾಗ ಎಷ್ಟು ಅದಾವ? 4 ಅದಾವ. 4ರ ಡಿವೈಡ್ ಮಾಡಬೇಕು. = 5 ಅಂತೆ. = 5 ಅಂತ. ಸೊ ಇದನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ 20 ಆಗ್ತದೆ. = 20. 2 ಕೇಳಿ ಕೊಡಿಸಿದರೆ 9, 9ಕ್ಕೆ 6 ಕೊಡಿಸಿದರೆ 15. 15 + ಎಕ್ಸ್ = ಸೊ ಎಕ್ಸ್ ಏನಾಗ್ತದೆ? 5 ಆಗುವಂಥದ್ದು. ಎಕ್ಸ್ = 5. ಈ 15 ಹೋಗಿ 20ರೊಳಗೆ ಕಳೆದಾಗ ಸೊ 5 ಉಳಿತದೆ ಎಕ್ಸ್ ಅಂತಂದರೆ. ಸೊ ಇಲ್ಲಿ ನೋಡಿ ನೆಕ್ಸ್ಟು 18, 1, 6 ಎಕ್ಸ್ ಮತ್ತು ವಾಯ್ರ ಸರಾಸರಿ 10 ಅಂತೆ. 18, 1, 6 ಮತ್ತು ಎಕ್ಸ್ ಮತ್ತು ವಾಯ್ನ ಒಂದು ಸರಾಸರಿ 10 ಅಂತೆ. ಸೊ ಇಲ್ಲಿ ವಾಯ್ನ ಬೆಲೆ ಕಂಡಿಡ್ರಿ ಅಂತ ಕೇಳಿದಾರೆ. ಇಲ್ಲಿ ವಾಯ್ನ ಮೌಲ್ಯವೇನು ಅಂತೇಳಿ ಕ್ವಶನ್ ಕೇಳಿದಾರೆ. ಸೊ ಮಾಡೋದಿಲ್ಲ. 18 + 1 + 6 + ಎಕ್ಸ್ + ವೈ. ಬಟ್ ಇನ್ನೊಂದು ನಾವು ಗಮನವಿಟ್ಟು ನೋಡಬೇಕು. ಎಕ್ಸ್ ಅಂದರೆ 5 ಅಂತ ಆಲ್ರೆಡಿ ಕಂಡು ಹಿಡಿದ್ವಿ. ಸೊ ಎಕ್ಸ್ ಇಲ್ಲಿ ಬರೆಯುವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏನು ಮಾಡೋಣ, ಎಕ್ಸ್ ಅಂದರೆ 5 ಅಂತೇಳಿ ಬರ್ಕೊಂಬಿಟ್ಟ. ಸಿಂಪಲ್. ಸೊ ಎಷ್ಟು ಅದಾವ? ಟೋಟಲ್ 5 ಅದಾವ. ಇದರಲ್ಲಿ ಡಿವೈಡ್ ಮಾಡೋಣ. ಅಂದರೆ 10 ಅಂತ ಕೊಟ್ಟಾರೆ. ಸರಾಸರಿ ಆಲ್ರೆಡಿ 10 ಅಂತ ಕೊಟ್ಟಾರೆ. ಸೊ ಇಷ್ಟು ಮಾಡ್ಕೊಳ್ಳೋಣ. 18, 1, 19, 19, 6, 25, 25, 5, 30 ಆಗ್ತದೆ. ಸೊ 30 + ವೈ = ಸೊ 5, 10, 5 50 ಆಗ್ತದೆ. ಸೊ ಇದನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ y = 20. ಉತ್ತರ y = 20 ಬರ್ತದೆ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ ಅಂತ ಹೇಳ್ತೀವಿ. ಉತ್ತರ 20. ಓಕೆನಾ. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ಪಡೆದ ಒಟ್ಟು ಅಂಕಗಳು. ಭೌತಶಾಸ್ತ್ರ. ಸೊ ಬರ್ಕೋತೀವಿ ನೋಡ್ರಿ. ಫಸ್ಟಿಗೆ ಇಷ್ಟ ಬರ್ಕೊಳ್ಳೋಣ. ಇಲ್ಲಿ ಮಠ ಅಷ್ಟ ಬರ್ಕೊಳ್ಳೋಣ. ಭೌತಶಾಸ್ತ್ರ ಫಿಸಿಕ್ಸು ಮತ್ತು ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಮತ್ತು ಯಾವುದು ಗಣಿತಶಾಸ್ತ್ರದಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸ್ ಒಳಗಡೆ ಒಬ್ಬ ವಿದ್ಯಾರ್ಥಿ ಪಡೆದ ಒಟ್ಟು ಅಂಕಿಗಳು ರಸಾಯನಶಾಸ್ತ್ರದಲ್ಲಿ ಅವನು ಪಡೆದ ಅಂಕಿಗಳಿಗಿಂತ 120 ಹೆಚ್ಚು. ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಅವನು ಪಡೆದ ಒಟ್ಟು ಅಂಕಗಳ ಸರಾಸರಿ ಎಷ್ಟು? ಸೊ ಅವ ಏನು ಮಾಡಿದ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಒಳಗಡೆ ಎಷ್ಟು ಅಂಕಗಳನ್ನ ತೊಗೊಂಡಿರ್ತಾನಲ್ಲ ಅಷ್ಟೇ ಅಂಕಗಳು ಏನಾಗಿರ್ತಾವ ಕೆಮಿಸ್ಟ್ರಿ ಒಳಗಡೆ. ಕೆಮಿಸ್ಟ್ರಿ + 120 ತೊಗೊಂಡಿರ್ತಾನೆ. ಸೊ ಈ ಕೆಮಿಸ್ಟ್ರಿನ ಈಚೆ ಕಡೆ ತೊಗೊಂಬರು ನಾವು. ಕೆಮಿಸ್ಟ್ರಿ ಒಳಗೆ ಎಷ್ಟು ತೊಗೊಂಡಿರ್ತಾನೆ ಅದಕ್ಕಿಂತ 120 ಹೆಚ್ಚಿಗೆ ಮಾರ್ಕ್ಸಿಗೆ ಈಕ್ವಲ್ ಇರ್ತದೆ ಅಂತ ಹೇಳಿರ್ತಾರೆ. ಸೊ ಕೆಮಿಸ್ಟ್ರಿ ಕ್ಯಾನ್ಸಲ್ ಆಗ್ತದೆ. ಕೆಮಿಸ್ಟ್ರಿ ಒಳಗೆ ತೊಗೊಂಡಂಥ ಮಾರ್ಕ್ಸು ಮತ್ತು ಈಚೆ ಕಡೆ ಇರುವಂಥ ಮಾರ್ಕ್ಸ್ಗಳು ಕ್ಯಾನ್ಸಲ್ ಆಗ್ತಾವೆ. ಸೊ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಒಳಗಡೆ ತೊಗೊಂಡಂಥ ಅಂಕಗಳು ಎಷ್ಟು ಅಂದರೆ 120. ಸರಾಸರಿ ಕಂಡಿಡ್ರಿ ಅಂದರೆ ಡಿವೈಡೆಡ್ ಬೈ 2 ಮಾಡಿ 2 1 2 6 60 ಆಗ್ತದೆ. ಉತ್ತರ 60 ಆಗ್ತದೆ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೋಡೋಕೆ ಕ್ವಶನ್ ಅಷ್ಟೇ ದೊಡ್ಡದ, ಅದ್ರ ತಿಳ್ಕೊಂಡ್ರೆ ಭಾಳ ಈಸಿ ಅನ್ನುವಂಥದ್ದು ಒಂದು ಕ್ವಶನ್ನು. ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ 11ನೇ ಪ್ರಶ್ನೆ. ಮೊದಲ 100 ಧನಾತ್ಮಕ ಪೂರ್ಣಾಂಕಗಳ ಸರಾಸರಿಯು ಫಸ್ಟ್ ಪಾಸಿಟಿವ್ 100 ಪಾಸಿಟಿವ್ ನಂಬರ್ಸ್ ಅಂತ ಕೇಳಿದಾರೆ. ಫಸ್ಟ್ 100 ಪಾಸಿಟಿವ್ ನಂಬರ್ಸ್ ಅಂದಾಗ ಒಂದೇ ಫಾರ್ಮುಲಾ n × n+1 ಡಿವೈಡೆಡ್ ಬೈ 2. ಇದೋ ಒಂದು ಫಾರ್ಮುಲಾ. ಸೊ 100 ಕೇಳಿದ್ದಾರೆ. ಸೊ 100 ಅಂದಾಗ 100 × 100+1 101 ಆಗ್ತದೆ. 100+1 ಅಂದರೆ ಡಿವೈಡ್ ಬೈ 2 2 1 250. ಓಕೆ, 2 1 250.
50 ಇಂಟು 105 ಎಷ್ಟಾಗ್ತದೆ ಅಂತ ಕೇಳಿದ್ರೆ ಎಷ್ಟಾಗ್ತದೆ ರೀ ಇಲ್ಲಿ 50,050,05 ಆಗುವಂಥದ್ದು 5005 ಆಗುವಂಥದ್ದು ಉತ್ತರ. ಸೊ ಇವಾಗ ನಾವು ಇಲ್ಲಿ ನೋಡ್ಬೋದು, ಸಾರಿ ಇಯರ್ 5005 ಆಗಂಗಿಲ್ಲ, ಏನಾಗ್ತದೆ ಅಂದರೆ 5050 ಈ ಥರ ಉತ್ತರ ಬರುವಂಥದ್ದು. ಸೊ ಇಷ್ಟು ಬಂದಾಗ ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು ನಾವು, ಮತ್ತೊಳ್ಳಿ 100 ಮಾಡಬೇಕು, ಡಿವೈಡ್ ಬೈ 100 ಮಾಡಬೇಕು. ಡಿವೈಡ್ ಬೈ 100 ಅಂದಾಗ 2 0 ಅದಾವ ಅಂದರೆ 2 ಪಾಯಿಂಟ್ ಹಿಂದೆ ಕೊಡ್ತೀವಿ. ಹಿಂದೆ ಕೊಟ್ಟಾಗ ಎಷ್ಟಾಗ್ತದೆ 50.5 ಆಗುವಂಥದ್ದು 50.5 ಆಗುವಂಥದ್ದು. ಸೊ ಇದು ಈ ಥರ ಕ್ವಶನ್ಸ್ಗಳು ಬರ್ತಿರ್ತಾವೆ, ನೋಡ್ಕೊತೀವ್ರಿ. ನೆಕ್ಸ್ಟ್ ಒಂದು ಕ್ವಶನು, 100ರ ತನಕ ಇರುವ ಬೆಸ ಸಂಖ್ಯೆಗಳ ಸರಾಸರಿ. 100ರ ತನಕ ಇರುವ ಬೆಸ ಸಂಖ್ಯೆಗಳ ಸರಾಸರಿ. ಸರ ಬೆಸ ಸಂಖ್ಯೆ ಅಂದ್ರೆ ಗೊತ್ತಿಲ್ಲ ರೀ. ಫಸ್ಟಿಗೆ ಬೆಸ ಸಂಖ್ಯೆ ಅಂದರೆ ಏನಂತ ಕರಿತೀವಿ ನಾವು, ಇವನ್ ನಂಬರ್ಸ್ ಅಲ್ಲ, ಆಡ್ ನಂಬರ್ಸ್ ಅಂತ ಕರಿತೀವಿ. ಬೆಸ ಸಂಖ್ಯೆಗಳಂದರೆ ಆಡ್ ನಂಬರ್ಸ್ ಅಂತ ಕರಿತೀವಿ. ಈ ಆಡ್ ನಂಬರ್ಸ್ ಎಷ್ಟರ ಮಟ್ಟ ಇರುವ, 100ರ ಮಟ್ಟ ಇರುವಂಥವು. ಸೊ ಬೆಸ ಸಂಖ್ಯೆಗಳು ಯಾವಂದ್ರೆ 1 3 5 ಇದೇ ರೀತಿ 100ರ ಮಟ್ಟ ಅಂದ್ರೆ 99ರ ಮಟ್ಟ ಇರುವಂಥ ಬೆಸ ಸಂಖ್ಯೆಗಳು. ಸೊ ಇದಕ್ಕೆ ಒಂದು ಫಾರ್ಮುಲಾ ಬರ್ತದೆ, ಇವನ್ನೆಲ್ಲ ಕೂಡಿಸ್ಕೊಂತ ಕುಂಡ್ರಾಕ್ ಬರೋಂಗಿಲ್ಲ ಎಕ್ಸಾಮ್ ಒಳಗಡೆ. ನಮಗೆ ಒಂದು ಕ್ವಶನ್ಗೆ ಭಾಳ ಅಂದ್ರೆ ಒಂದು 45 ಸೆಕೆಂಡ್ ಕೊಟ್ಟಿರ್ತಾನೆ, ಅದ್ರೊಳಗೆ ಬಿಡಿಸ್ಬೇಕಾಗ್ತದೆ. ಸೊ ಇದಕ್ಕೊಂದು ಫಾರ್ಮುಲಾ ಅದ, ಏನಂತಂದರೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗಡೆ ಸಮಾಂತರ ಶ್ರೇಣಿಗಳಂತ ಏನು ಬರ್ತಿದ್ದಿಲ್ಲ, ಅದರೊಳಗೆ ಒಂದು ಫಾರ್ಮುಲಾಕ್ಕೆ ನೋಡ್ತಿದ್ವಿ. SN = n/2 ಇಂಟು 2a + n-1 ಇಂಟು d ಅಂತೇಳಿ ಒಂದು ಫಾರ್ಮುಲಾ ನೋಡ್ತಿದ್ವಿ. n ಅಂದರೆ ಎಷ್ಟು ಸಂಖ್ಯೆಗಳು ಆಗ್ತಾವ ಇಲ್ಲಿಂದ ಇಲ್ಲಿ ಮಟ್ಟ. ಸೊ n ಅಂದರೆ 50 ಸಂಖ್ಯೆಗಳಾಗ್ತಾವ ಟೋಟಲ್. 50 ಡಿವೈಡ್ ಬೈ 2 ಇಂಟು 2a. a ಅಂದರೆ ಮೊದಲನೇ ಸಂಖ್ಯೆ, 2 ಇಂಟು 1 ಪ್ಲಸ್ n-1 50 - 1. ಡಿ ಅಂದರೆ 1ನೇ ಸಂಖ್ಯೆ ಮತ್ತು 2ನೇ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟು ಬರ್ತದೆ, 1 ಬರ್ತದೆ. ಸೊ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಬರ್ತದೆ, 2 ಬರ್ತದೆ. 1ರೊಳಗೆ 3 ಕಳೆದ್ರೆ 2 ಬರ್ತದೆ. ಸೊ ಡಿ ಅಂದರೆ 2 ಅಂತ ಹೇಳ್ತೀವಿ. ಸೊ ಇಷ್ಟು ಅಪ್ಲೈ ಮಾಡೋಣ. 2 1 2 25 ಓಕೆ. ಸೊ 2 ಇಂಟು 1 2 ಪ್ಲಸ್ 49 ಇಂಟು 2 ಈ ಥರ ಬರ್ತದೆ. ಸೊ ಇಲ್ಲಿ ನೋಡೋಣ, 25 ಮಲ್ಟಿಪ್ಲೈಡ್ ಬೈ 2 ಪ್ಲಸ್ 49 ಇಂಟು 2 ಮಾಡಿದಾಗ ಎಷ್ಟಾಗ್ತದೆ ಅಂದ್ರೆ 98 ಆಗ್ತದೆ. 98 ಇಂಟು 2 ಕೂಡಿಸಿದ್ರೆ 100 ಆಗ್ತದೆ. 100 ಅಂದರೆ 2500. ಒಟ್ಟು ಮೊತ್ತ ಎಷ್ಟು ಬರ್ತದೆ ಅಂದರೆ, ಈ ಒಂದು ಸಂಖ್ಯೆಗಳ ಮೊತ್ತ ಕಂಡುಹಿಡಬೇಕು. ಮೊತ್ತ ಎಷ್ಟು ಬರ್ತದೆ, 2500 ಬರ್ತದೆ. ಸೊ ಇವಾಗ ಏನು ಮಾಡ್ಬೇಕು ನಾವು ಅಂತಂದರೆ, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದಾವೆ, 50 ಸಂಖ್ಯೆಗಳಿದಾವೆ. ಡಿವೈಡ್ ಬೈ 50 ಮಾಡಿರಿ, ಈ 0 25 1 5 1. ಸೊ ಉತ್ತರ ಎಷ್ಟು ಬರ್ತದೆ ಅಂದರೆ 50 ಉತ್ತರ ಬರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಇನ್ನೊಂದು ಈ ಕ್ವಶನ್ ಒಳಗೆ ನೋಟ್ ಮಾಡಬೇಕಾಗಿದ್ದು, ಈ ಒಂದು ಫಾರ್ಮುಲಾ ನೋಟ್ ಮಾಡಬೇಕು. ಈ ಒಂದು ಫಾರ್ಮುಲಾ ನೋಟ್ ಮಾಡಬೇಕು. ಏನು ಇವನ್ನ ಬಾಯ್ಪಾಟ್ ಹೊಡಿಬೇಕು. ಬಾಯ್ಪಾಟ್ ಹೊಡೆದ್ರೆ ಮಾತ್ರ ನೆನಪು ಉಳಿತದೆ, ಇಲ್ಲಾಂದರೆ ನೆನಪು ಉಳಿಯಂಗಿಲ್ಲ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನು. ಸೊ x, x+2, x+4, x+6 ಮತ್ತು x+8ನ ಸರಾಸರಿ 11. ನಂತರ ಕೊನೆಯ 3 ಅವಲೋಕನಗಳ ಸರಾಸರಿ. ಕೊನೆಯ 3 ಸಂಖ್ಯೆಗಳು ಯಾವ್ಯಾವುದು ಅಂದರೆ, ಇವು 3 ಸಂಖ್ಯೆಗಳದ್ದು ಒಂದು ಸರಾಸರಿ ಕೇಳಿದಾರೆ. ನಾವು ಎಕ್ಸದ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ಫಸ್ಟಿಗೆ ಎಕ್ಸದ ವ್ಯಾಲ್ಯೂ ಕಂಡು ಹಿಡಿಬೇಕಂದಾಗ ಇವನ್ನೆಲ್ಲ ಕೂಡಿಸ್ಕೋಬೇಕು. x + x+2 ಪ್ಲಸ್ x+4 ಪ್ಲಸ್ x+6 x+8 ಈ ರೀತಿ ಬರ್ತದೆ. ಸೊ ಟೋಟಲ್ ಎಷ್ಟು ಅದಾವ, 1 2 3 4 5 ಅದಾವ. ಸೊ 5 ಅಂದರೆ ಡಿವೈಡೆಡ್ ಬೈ 5 = 11 ಅಂತ. ಸೊ ಈ 5ನ್ನು ಆ ಕಡೆ ತೊಗೊಂಡು ಹೋದ್ರೆ ಏನಾಗ್ತದೆ, 55 ಆಗ್ತದೆ. ಈ ಕಡೆ ತೊಗೊಂಡು ಹೋದ್ರೆ 55, 5 11 55 ಬರುವಂಥದ್ದು. ಸೊ x 1x 2x 3x 4x 5x. ಸೊ ಎಷ್ಟಾಗ್ತದೆ, 5x ಆಗ್ತದೆ. ಪ್ಲಸ್ 2 4 6 6 6 8 6 6 12 12 8 20 ಆಗ್ತದೆ. 20 = 55. ಸೊ ಈ ಒಂದು 5x ಇಲ್ಲೇ ಬಿಟ್ಟು ಉಳ್ಕಿದೆಲ್ಲ ಆ ಕಡೆ ತೊಗೊಂಡು ಹೋದ್ರೆ 5x = 55ರೊಳಗಡೆ 20 ಕಳೆದಾಗ ಎಷ್ಟಾಗ್ತದೆ, 35 ಆಗ್ತದೆ. 55ರೊಳಗಡೆ 20 ಕಳೆದಾಗ 35 ಆಗ್ತದೆ. ಸೊ ಈ ಎಕ್ಸ್ ಒಂದೇ ಇಲ್ಲಿ ಬಿಟ್ಕೊಂಡು ಉಳ್ಕಿದ್ನ ಈ ಕಡೆ ತಂದೋದ್ರೆ ಡಿವೈಡ್ ಬೈ 5 ಆಗ್ತದೆ. 5 1 5 7 ಬರ್ತದೆ ಉತ್ತರ. ಎಕ್ಸ್ನ ವ್ಯಾಲ್ಯೂ 7 ಬರ್ತದೆ. ಎಕ್ಸ್ನ ವ್ಯಾಲ್ಯೂ 7, x = 7 ಬರುವಂಥದ್ದು. ಸೊ ಇದನ್ನು ನಾವು ನೋಟ್ ಮಾಡ್ಕೊಂಡ್ವಿ. ಇಲ್ಲಿಗೆ ಕ್ವಶನ್ ಮುಗ್ದಿಲ್ಲ, ಯಾಕಂದ್ರೆ ಆಪ್ಷನ್ ಒಳಗೆ 7 ಇಲ್ಲ, ಬೇರೆ ಏನೂ ಕೇಳಿದಾನ, ಅದಕ್ಕೆ 7 ಇಲ್ಲ. ಸೊ ಕೊನೆಯ 3 ಅವಲೋಕನಗಳಂದರೆ ಇವ್ಕರದ್ದು ಕೇಳಿದಾನ. ಇವ್ಕರದ್ದು ಅಂದರೆ 7 + 4 ಪ್ಲಸ್ ಸೊ 7 + 6 ಪ್ಲಸ್ 7 + 8. ಸೊ 7 3 ಸತ ಅದಾವೆ, 21 ಬರ್ಕೊಳ್ಳೋಣ. ಪ್ಲಸ್ 4 6 8. 4ಕ್ಕೆ 6 ಕೂಡಿಸಿದ್ರೆ ಎಷ್ಟಾಗ್ತದೆ, 10 ಆಗ್ತದೆ. 10ಕ್ಕೆ 8 ಕೂಡಿಸಿದ್ರೆ 18 ಆಗ್ತದೆ. ಸೊ 18 ಡಿವೈಡೆಡ್ ಬೈ 3 ಮಾಡಬೇಕು.
ಓಕೆ. ಸೊ ಈ ಕೂಡಿಸೋಣ ಎಷ್ಟಾಗ್ತದೆ 9 ಆಗ್ತದೆ, ಈ ಕಡೆ 39 ಆಗ್ತದೆ, ಡಿವೈಡ್ ಬೈ 3 ಒಂದಲೇ 3 ಸೊ ಉತ್ತರ ಏನು ಬರುತ್ತೆ 13 ಬರುತ್ತೆ. ಉತ್ತರ 13 ಬರುವಂಥದ್ದು ರೈಟ್ ಆನ್ಸರ್ ಆಪ್ಷನ್ ಸಿ. ಓಕೆನಾ. ಸೊ ಇಷ್ಟು ನೆನಪಿಡಬೇಕು, ಹಿಂಗೆ ಮಾಡ್ಬೇಕಂತೇಳಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಒಂದು ಕ್ವಶನ್ ಇಲ್ಲೇ. 2 ಅಂಕಿಯ ಸರಾಸರಿ ಅಂಕಿಗಳು ತಮ್ಮ ಸ್ಥಾನವನ್ನು ವಿನಿಮಯ ಮಾಡುವಾಗ ಅದೇ ಆಗಿರುತ್ತದೆ. ಸ್ಥಾನವನ್ನು ವಿನಿಮಯ ಮಾಡಿದಾಗ ಅದೇ ಸ್ಥಾನ ಬರ್ತದೆ. ಈ ಫಾರ್ ಎಕ್ಸಾಂಪಲ್ ಯಾವ ಅಂತಂದರೆ 22, 11 ಅವಕ್ಕರ ಸ್ಥಾನ ವಿನಿಮಯ ಮಾಡಿದಾಗ ಅದೇ ಆಗಿರ್ತದೆ. ಸೊ ಇವಕ್ಕರ ಒಂದು ಸರಾಸರಿ ಕೇಳಿದ್ದಾರೆ. ಈ ಸಂಖ್ಯೆಗಳು 2 ಅಂಕಿಗಳು ಯಾವ್ಯಾವ ಸ್ಥಾನಗಳನ್ನ ವಿನಿಮಯ ಮಾಡಿದಾಗ ಸೇಮ್ ಆಗಿರ್ತಲ್ಲ, ಅವಕ್ಕರ ಒಂದು ಸರಾಸರಿ ಕೇಳಿದ್ದಾರೆ. ಸರಾಸರಿ ಕೇಳಿದಾಗ ನಾವು ಏನು ಮಾಡ್ಬೇಕಂತಂದರೆ ಫಸ್ಟಿಗೆ ಅವನ್ನೆಲ್ಲನೂ ಕೂಡಿಸ್ಕೋಬೇಕು. ಸೊ ಕೂಡಿಸ್ಕೊಳ್ಳಿಲ್ಲ ಏನೇನು ಬರ್ತದೆ 11 ವಿನಿಮಯ ಮಾಡಿದಾಗ ಸೇಮ್ ಬರ್ತದೆ. ನೆಕ್ಸ್ಟ್ 22 ವಿನಿಮಯ ಮಾಡಿದಾಗ ಸೇಮ್ ಬರ್ತದೆ. 33, 44 ಪ್ಲಸ್ 55 ಪ್ಲಸ್ 66 ಪ್ಲಸ್ 77 ಪ್ಲಸ್ 88 ಪ್ಲಸ್ 99 ಟೋಟಲ್ ಆಗಿ ಎಷ್ಟದಾವ ಅಂದ್ರೆ 9 ಅದ. ಇವು ಎಷ್ಟದಾವ 9 ಡಿವೈಡ್ ಬೈ 9 ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಇವನು ಅಷ್ಟನ್ನು ಕೂಡಿಸ್ಕೋಬೇಕು. ನಾವು ಕೂಡಿಸ್ಕೊಂಡಾಗ ಎಷ್ಟು ಬರ್ತದೆ ಅಂದರೆ 495 ಬರ್ತದೆ. 495 ಡಿವೈಡೆಡ್ ಬೈ ಎಷ್ಟು ಮಾಡ್ತೀವಿ 9 ಮಾಡ್ತೀವಿ. 9 1 9 5 ಮಾಡ್ತೀವಿ. 9 1 9 ಮಾಡ್ತೀವಿ. ಸೊ ಈ ರೀತಿಯಾಗಿ ಉತ್ತರ ಬರುವಂಥದ್ದು. ಸೊ 5 ಮಾಡ್ತೀವಿ. ನೆಕ್ಸ್ಟಿಗೆ ಏನು ಮಾಡ್ತೀವಿ ಮತ್ತೆ ಹೊಳ್ಳಿ 4 ಉಳಿತದೆ. 4 ಉಳಿದ್ರೆ 5 ಮಾಡ್ತೀವಿ. ಸೊ ಉತ್ತರ ಎಷ್ಟು ಬರ್ತದೆ 55 ಬರುತ್ತೆ. ಉತ್ತರ 55 ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೇಕು ಇವನ್ನ. ಈ ಕ್ವಶನ್ನು ಆಲ್ಮೋಸ್ಟ್ ಈಸಿಯಾಗಿ ಗೊತ್ತಾಗಂಗಿಲ್ಲ, ಈ ರೀತಿ ಕ್ವಶನ್ ಅದ ಅಂತೇಳಿ ನಾವು ಆಪ್ಷನ್ ಒಳಗೆ ಹುಡ್ಕಾಕ್ ಹೋಗ್ತೀವಿ, ಅವಾಗ ಬರೋಂಗಿಲ್ಲ ಅದು. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಮುಂದಿನ ಒಂದು ಪ್ರಶ್ನೆ. 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಇದೇ ರೀತಿಯಾಗಿ 7 ಸ್ಕ್ವೇರ್ ಇದರ ಸರಾಸರಿ. ಇವು ಒಂದು 7 ಅಂಕಿಗಳ ಒಂದು ಏನು ಕೊಟ್ಟಿದ್ದಾನೆ, ವರ್ಗಗಳ ಒಂದು ಮೊತ್ತ ಕಂಡುಹಿಡ್ರಿ, ಆಮೇಲೆ ಡಿವೈಡ್ ಮಾಡಿರಿ, ಸರಾಸರಿ ಕಂಡುಹಿಡ್ರಿ ಅಂತ ಕೇಳಿದಾನೆ. ಸೊ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, ಆಮೇಲೆ 16, 25, 36, ಆಮೇಲೆ 49. ಟೋಟಲ್ ಎಷ್ಟು ಅದಾವ 7 ಅದಾವ. ಸೊ ಈಗ ಇವನ್ನೆಲ್ಲನೂ ಕೂಡಿಸ್ಕೊಂಡು ಹೋದಾಗ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಕೇಳಿದ್ರೆ ಇವನು ಅಷ್ಟನ್ನು ಕೂಡಿಸಾಗ 140 ಬರ್ತದೆ. 140 ಬರ್ತದೆ ಡಿವೈಡ್ ಬೈ 7. 7 1 7 2 0 ಉಳಿತು 20 ಆಗ್ತದೆ. ಸೊ ಆನ್ಸರ್ ವಿಲ್ ಬಿ 20. ಸೊ ಇದು ಆಪ್ಷನ್ ಸಿ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಇದೇ ರೀತಿ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗಳು ಸರಾಸರಿ ಮೇಲೆ ಬರ್ತಿರ್ತಾವೆ. ಹೋದ ವರ್ಷ ಎವರೇಜ್ ಒಂದು ಕ್ವಶನ್ ಬಂದಿದೆ. ಎಲ್ಲ ಶಿಫ್ಟ್ ಒಳಗಡೆ ಒಂದು ಕ್ವಶನ್ ಫಿಕ್ಸ್ ಸರಾಸರಿ ಮೇಲೆ ಕೇಳಿದಾನೆ. ಸೊ ಈ ಒಂದು ಚಾಪ್ಟರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿರಿ. ಇನ್ನೂ ಎಲ್ಲ ಚಾಪ್ಟರ್ಸು ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದೆನ್ ಈ ಒಂದು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಥ್ಯಾಂಕ್ ಯು.